ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2023ರಲ್ಲಿ ಬಿಡುಗಡೆಯಾಗಿದ್ದ ತೀರ್ಕದರ್ಶಿ ಎಂಬ ತಮಿಳು ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಒಬ್ಬ ನಿಗೂಢ ವ್ಯಕ್ತಿ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿ ಯಾವಾಗ, ಎಲ್ಲಿ ಮತ್ತು ಹೇಗೆ ಕೊಲೆಯಾಗುತ್ತೆ ಅಂತ ಮೊದಲೇ ಇನ್ಫಾರ್ಮೇಶನ್ ಕೊಡ್ತಿರ್ತಾನೆ. ಮೊದಲಿಗೆ ಇದೊಂದು ಫೇಕ್ ಕಾಲ್ ಅಂದುಕೊಂಡು ಸುಮ್ಮನದ ಪೊಲೀಸರಿಗೆ ದಿನಗಳು ಕಳೆದಂತೆ ಗೊತ್ತಾಗುತ್ತೆ ಆ ನಿಗೂಢ ವ್ಯಕ್ತಿ ಹೇಳ್ತಿರುವ ಹಾಗೆ ಕ್ರೈಮ್ಗಳು ನಡೀತಿದೆ ಅಂತ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಕಂಟ್ರೋಲ್ ರೂಮ್ಗೆ ಮೊದಲೇ ಕಾಲ್ ಮಾಡಿ ಇನ್ಫಾರ್ಮೇಶನ್ ಕೊಡ್ತಿರುವ ಆ ನಿಗೂಢ ವ್ಯಕ್ತಿಯಾರು, ಪೊಲೀಸರಿಗೆ ಅವನನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯವಾಯ್ತಾ, ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ಈ ವ್ಯಕ್ತಿ ಈ ರೀತಿ ಮಾಡೋದಕ್ಕೆ ಸಾಧ್ಯನಾ ಅಂತ ನಾವೇ ಶಾಕ್ ಆಗುವ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ ನಲ್ಲಿ ಪೊಲೀಸ್ ಕಂಟ್ರೋಲ್ ರೂಮ್ ನ ಹೆಡ್ ಆಗಿರುವ ಶ್ರೀನಿವಾಸನ್ನ ನೋಡ್ತೀವಿ. ಈತ ಎಂದಿನಂತೆ ಕಂಟ್ರೋಲ್ ರೂಮ್ಗೆ ಕೆಲಸಕ್ಕೆ ಹೋಗಿದ್ದಾಗ ಒಂದು ಫೋನ್ ಕಾಲ್ ಬರುತ್ತೆ. ಆ ಕಡೆಯಿಂದ ಮಾತನಾಡ್ತಿದ್ದ ವ್ಯಕ್ತಿ ಚೆನ್ನೈನಲ್ಲಿರುವ ವಿದ್ಯಾನಗರದಲ್ಲಿ ಒಬ್ಬಳು ಮಹಿಳೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಸಾಯ್ತಾಳೆ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡಿ ಬಿಡ್ತಾನೆ. ಕಂಟ್ರೋಲ್ ರೂಮ್ ನ ಆಪರೇಟರ್, ಯಾರು ನೀವು, ಎಲ್ಲಿಂದ ಮಾತಾಡ್ತಿದ್ದೀರಾ ಅಂತ ಕೇಳುವಷ್ಟರಲ್ಲಿ ಆ ಫೋನ್ ಕಾಲ್ ಡಿಸ್ಕನೆಕ್ಟ್ ಆಗಿರುತ್ತೆ. ತಕ್ಷಣ ಆಪರೇಟರ್ ಶ್ರೀನಿವಾಸ್ಗೆ ಈ ವಿಷಯವನ್ನ ಇನ್ಫಾರ್ಮ್ ಮಾಡ್ತಾನೆ. ಆಗ ಶ್ರೀನಿವಾಸನ್ ಹೇಳೋದೇನೆಂದ್ರೆ, ಯೂಶಲಿ ಕಂಟ್ರೋಲ್ ರೂಮ್ಗೆ ಈ ರೀತಿ ಯಾರ್ಯಾರೋ ಕಾಲ್ ಮಾಡಿ ಫ್ರಾಂಕ್ ಕಾಲ್ ಗಳನ್ನ ಮಾಡ್ತಿರ್ತಾರೆ. ಪ್ರಾಪರ್ ಡೀಟೇಲ್ಸ್ ಹಾಗೂ ಅಡ್ರೆಸ್ ಇಲ್ಲದೆ ನಾವು ಈ ವಿಷಯವನ್ನ ಲೋಕಲ್ ಪೊಲೀಸರಿಗೆ ಇನ್ಫಾರ್ಮ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇದೊಂದು ಯಾರೋ ಆಟ ಆಡಿಸ್ಬೇಕು ಅಂತ ಮಾಡಿರುವ ಫ್ರಾಂಕ್ ಕಾಲ್ ಅಷ್ಟೇ, ಇದನ್ನ ಇಗ್ನೋರ್ ಮಾಡಿಬಿಡು ಅಂತ ಹೇಳ್ತೇನೆ. ನಂತರದ ಸೀನ್ನಲ್ಲಿ ಫೋನ್ ಮಾಡಿದ ಆ ನಿಗೂಢ ವ್ಯಕ್ತಿ ಹೇಳಿದ ಹಾಗೆ ವಿದ್ಯಾನಗರಲ್ಲಿರುವ ಒಂದು ಮನೆಯನ್ನ ನೋಡ್ತೀವಿ. ಈ ಮಹಿಳೆ ಗಂಡ ಈಗಾಗಲೇ ತೀರಿ ಹೋಗಿರ್ತಾರೆ. ಇದ್ದ ಒಬ್ಬ ಮಗ ವಿದೇಶದಲ್ಲಿ ಕೆಲಸ ಮಾಡ್ತಿರ್ತಾನೆ. ಟಿವಿ ನೋಡ್ತಿದ್ದಾಗ ಯಾರೋ ಮನೆ ಒಳಗಡೆ ಬರ್ತಿರುವ ಹಾಗೆ ಶಬ್ದ ಆಗುತ್ತೆ. ಹೆದರಿಕೊಂಡ ಆ ಮಹಿಳೆ ನಿಧಾನಕ್ಕೆ ತನ್ನ ರೂಮ್ಗೆ ಬಂದು ಏನನ್ನು ನೋಡಿ ತುಂಬಾನೇ ಹೆದರಿಕೊಳ್ತಾಳೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಮರುದಿನ ಬೆಳಿಗ್ಗೆ ಶ್ರೀನಿವಾಸನ್ ಟಿಫನ್ ಮಾಡ್ತಿದ್ದಾಗ ನ್ಯೂಸ್ ಅನ್ನ ನೋಡ್ತಿರ್ತಾನೆ. ಶಾಕಿಂಗ್ಲಿ ಹಿಂದಿನ ಸೀನ್ ನಲ್ಲಿ ಒಬ್ಬಳು ಒಬ್ಬಂಟಿ ಮಹಿಳೆಯನ್ನ ನೋಡಿದ್ವಲ್ವಾ, ಆಕೆ ತನ್ನ ಮನೆಯಲ್ಲೇ ಸತ್ತೋಗಿರ್ತಾಳೆ. ಈ ನ್ಯೂಸ್ ನೋಡಿದ ಶ್ರೀನಿವಾಸನ್ಗೆ ತುಂಬಾನೇ ಶಾಕ್ ಆಗುತ್ತೆ. ಹಾಗಾದ್ರೆ ಯಾರೋ ಕಂಟ್ರೋಲ್ ರೂಮ್ಗೆ ಫ್ರಾಂಕ್ ಕಾಲ್ ಮಾಡ್ತಿದ್ದಾರೆ ಅಂತ ಅಂದುಕೊಂಡ್ರೆ ನಿಜವಾಗಿಯೂ ಸತ್ತೋಗಿದ್ದಾರಲ್ಲ ಅಂತ ಅದೇ ಗಾಬರಿಯಲ್ಲಿ ತಕ್ಷಣ ಆಫೀಸ್ಗೆ ಹೊರಡುತ್ತಾನೆ. ಮತ್ತೊಂದು ಕಡೆ ಭಾಗ್ಯನಗರಲ್ಲಿ ಒಬ್ಬ ಮಹಿಳೆ ಸ್ವಲ್ಪ ಹೊತ್ತಲ್ಲೇ ಸಾಯ್ತಾಳೆ ಅಂತ ಯಾರೋ ಫೋನ್ ಮಾಡಿ ಕಂಟ್ರೋಲ್ ರೂಮ್ಗೆ ಇನ್ಫಾರ್ಮ್ ಮಾಡಿದ್ರು ಅಂತ ಮೀಡಿಯಾಗೆ ಹೇಗೋ ಗೊತ್ತಾಗಿರುತ್ತೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಪೊಲೀಸರು ಕಂಟ್ರೋಲ್ ರೂಮ್ಗೆ ಬರ್ತಾರೆ. ಶ್ರೀನಿವಾಸನ್ಗೆ ಸರಿಯಾಗಿ ಬೈದು, ಯಾರಾದ್ರೂ ವಿಕ್ಟಿಮ್ಗಳು ಈ ರೀತಿ ಕಾಲ್ ಮಾಡಿದ್ರೆ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ತಕ್ಷಣ ಇನ್ಫಾರ್ಮ್ ಮಾಡ್ಬೇಕಲ್ವಾ, ಇನ್ ಮುಂದೆ ಏನಾದ್ರೂ ಈ ರೀತಿ ತಪ್ಪು ನೋಡಿದ್ರೆ ನಿಮ್ಮನ್ನ ಕೆಲಸದಿಂದ ತೆಗೆದು ಹಾಕ್ತಿವಿ ಅಂತ ಬೈತಾರೆ. ನೆನ್ನೆ ಕಾಲ್ ಮಾಡಿದ ಆ ನಿಗೂಢ ವ್ಯಕ್ತಿಯ ಕಾಲ್ ರೆಕಾರ್ಡಿಂಗ್ ಅನ್ನ ಕೇಳಿಸಿಕೊಂಡ ಅವನ ಲೊಕೇಶನ್ ಅನ್ನ ಟ್ರೇಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಆ ಮೊಬೈಲ್ ನಂಬರ್ ನ ಲೊಕೇಶನ್ ನಿಮಿಷಕ್ಕೂ ಬೇರೆ ಬೇರೆ ಕಡೆ ತೋರಿಸ್ತಿರುತ್ತೆ. ಅದೇ ಸಮಯಕ್ಕೆ ಮತ್ತೆ ಕಂಟ್ರೋಲ್ ರೂಮ್ಗೆ ಆ ನಿಗೂಢ ವ್ಯಕ್ತಿಯ ಫೋನ್ ಬರುತ್ತೆ. ಅಲ್ಲೇ ಇದ್ದ ಪೊಲೀಸರು ತಕ್ಷಣವೇ ಆ ಫೋನ್ ಅನ್ನ ಲೌಡ್ ಸ್ಪೀಕರ್ ಗೆ ಹಾಕಿಸ್ತಾರೆ. ಈ ಬಾರಿ ಆತ ಹೇಳೋದೇನೆಂದ್ರೆ, ಇವತ್ತು ಸಿಟಿಯ ಒಂದು ಟ್ರಾಫಿಕ್ ಸಿಗ್ನಲ್ ನಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ. ಸಾಧ್ಯವಾದ್ರೆ ಆಕ್ಸಿಡೆಂಟ್ ಅನ್ನ ಸ್ಟಾಪ್ ಮಾಡಿ, ಇಲ್ಲಾಂದ್ರೆ ಆಕ್ಸಿಡೆಂಟ್ ನಲ್ಲಿ ಕನಿಷ್ಠ ಅಂದ್ರೂ ಒಬ್ಬ ಸಾಯ್ತಾನೆ ಅಂತ ಹೇಳ್ತಾನೆ. ತಕ್ಷಣವೇ ಪೊಲೀಸರು, ಯಾರ್ ನೀನು, ಎಲ್ಲಿಂದ ಮಾತನಾಡ್ತಿದ್ಯಾ ಅಂತ ಕೇಳುವಷ್ಟರಲ್ಲಿ ಈ ಬಾರಿ ಕೂಡ ಆತ ಫೋನ್ ಅನ್ನ ಕಟ್ ಮಾಡಿ ಬಿಡ್ತಾನೆ. ಈಗ ಪೊಲೀಸರಿಗೆ ಈತ ಹೇಳ್ತಿರೋದು ಈ ಬಾರಿ ಕೂಡ ನಿಜ ಆಗ್ಬೋದಾ ಅಂತ ತಲೆ ಕೆಡುತ್ತೆ. ಯಾವುದಕ್ಕೂ ಚಾನ್ಸ್ ತೆಗೆದುಕೊಳ್ಳೋದು ಬೇಡ ಅಂತ ಸಿಟಿಯ ಎಲ್ಲ ಟ್ರಾಫಿಕ್ ಸಿಗ್ನಲ್ಗೂ ಮತ್ತಷ್ಟು ಜನ ಟ್ರಾಫಿಕ್ ಪೊಲೀಸರನ್ನ ಅಸೈನ್ ಮಾಡ್ತಾರೆ. ಹೀಗೆ ಪೊಲೀಸರೆಲ್ಲ ಸೇರಿ ಆ ದಿನ ಸಾಯಂಕಾಲದವರೆಗೂ ಯಾವುದೇ ಒಂದು ಸಣ್ಣ ಆಕ್ಸಿಡೆಂಟ್ ಆಗದ ಹಾಗೆ ಸಿಟಿಯಲ್ಲೆಲ್ಲ ನೋಡಿಕೊಳ್ತಾರೆ. ಆದ್ರೆ ಶ್ರೀನಿವಾಸನ್ ಇನ್ನೇನೋ ಮನೆಗೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ಒಂದು ಸಿಗ್ನಲ್ ನಲ್ಲಿ ಎರಡು ಕಡೆ ಗ್ರೀನ್ ಸಿಗ್ನಲ್ ಬಿದ್ದು ಬಿಡುತ್ತೆ. ನೋಡುತ್ತಲೇ ಎರಡು ಕಡೆಯಿಂದ ಗಾಡಿಗಳು ಮೂವ್ ಆಗೋದಕ್ಕೆ ಶುರು ಮಾಡಿದ ಕಾರಣ ಒಂದು ಲಾರಿ ಒಂದು ಕಾರ್ಗೆ ಗುದ್ದಿ ಆಕ್ಸಿಡೆಂಟ್ ಆಗಿ ಬಿಡುತ್ತೆ. ತಕ್ಷಣವೇ ಸ್ಪಾಟ್ಗೆ ಹೋದ ಪೊಲೀಸರು ಕಾರ್ ನಲ್ಲಿ ಇದ್ದವರನ್ನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ನಂತರ ಪೊಲೀಸರು ಆ ಸಿಗ್ನಲ್ ನಲ್ಲಿ ಅಸೈನ್ ಮಾಡಿದ ಸಿಗ್ನಲ್ ಆಪರೇಟರ್ ಅನ್ನ ವಿಚಾರಿಸ್ತಾರೆ. ಸರ್, ಸಿಗ್ನಲ್ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂತ ಹೈಯರ್ ಆಫೀಸರ್ ಗಳಿಗೆ ತುಂಬಾ ದಿನದಿಂದನೇ ಕಂಪ್ಲೇಂಟ್ ಮಾಡಿದ್ದೆ. ನೋಡಿದ್ರೆ ಟೆಕ್ನಿಕಲ್ ಎರರ್ ನಿಂದಾಗಿ ಎರಡು ಕಡೆ ಗ್ರೀನ್ ಸಿಗ್ನಲ್ ಬಿದ್ದಿದೆ ಅಂತ ಹೇಳ್ತಾನೆ. ಅಷ್ಟರಲ್ಲೇ ಇವರು ಕಾರ್ ನಲ್ಲಿ ಇದ್ದವರನ್ನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡೋದಕ್ಕೆ ಹೇಳಿದ್ರಲ್ವಾ, ಅವರು ದಾರಿ ಮಧ್ಯದಲ್ಲೇ ಸತ್ತು ಹೋದ್ರು ಅಂತ ಗೊತ್ತಾಗಿ ಎಲ್ಲರಿಗೂ ತುಂಬಾನೇ ಶಾಕ್ ಆಗುತ್ತೆ. ಈಗ ಅನಿಗೂಢ ವ್ಯಕ್ತಿ ಯಾರಾದ್ರೂ ಸಾಯೋದಕ್ಕೂ ಮುಂಚೆನೆ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಿರುವ ವಿಚಾರ ಎಲ್ಲ ಕಡೆ ವೈರಲ್ ಆಗಿ ಬಿಡುತ್ತೆ. ಈಗ ಈ ವಿಷಯ ಸ್ಟೇಟ್ ನ ಸಿಎಂಗೆ ಗೊತ್ತಾಗಿ ಪೊಲೀಸ್ ಕಮಿಷನರ್ಗೆ ಕಾಲ್ ಮಾಡಿ ಇನ್ಮುಂದೆ ಯಾವುದೇ ಕ್ರೈಮ್ಗಳು ನಡೆಯೋದಕ್ಕೂ ಮುಂಚೆನೆ ತಡಿಬೇಕು ಅಂತ ವಾರ್ನ್ ಮಾಡ್ತಾರೆ. ಕಮಿಷನರ್ ತಕ್ಷಣ ಈ ಕೇಸನ್ನ ಮೊದಲಿನಿಂದ ಇನ್ವೆಸ್ಟಿಗೇಷನ್ ಮಾಡ್ತಿರುವ ಇಬ್ಬರು ಆಫೀಸರ್ ಗಳನ್ನ ಕರೆಸ್ತಾರೆ. ಆಗ ಇನ್ಸ್ಪೆಕ್ಟರ್ ಹೇಳುತ್ತಾನೆಂದ್ರೆ, ಸರ್, ಆ ನಿಗೂಢ ವ್ಯಕ್ತಿ ಎಲ್ಲಿಂದ ಕಾಲ್ ಮಾಡ್ತಿದ್ದಾನೆ, ಯಾಕೆ ಕಾಲ್ ಮಾಡ್ತಿದ್ದಾನೆ ಅಂತ ಗೊತ್ತಾಗ್ತಿಲ್ಲ. ಎಲ್ಲಿಂದ ಕಾಲ್ ಮಾಡ್ತಿದ್ಯಾ, ಯಾರ್ ನೀನು ಅಂತ ಕೇಳುವಷ್ಟರಲ್ಲೇ ಕಾಲ್ ಅನ್ನ ಕಟ್ ಮಾಡ್ತಿದ್ದಾನೆ. ಆತ ಹೇಳಿದ ಹಾಗೆ ಭಾಗ್ಯನಗರಲ್ಲಿ ಒಬ್ಬಳು ಮಹಿಳೆ ಸತ್ತಿದ್ಲಲ್ವಾ, ಆಕೆಯನ್ನ ಯಾರು ಕೊಲೆ ಮಾಡಿಲ್ಲ, ಆಕೆಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾಳೆ. ಹಾಗೂ ಎರಡನೇ ಇನ್ಸಿಡೆಂಟ್ ನಲ್ಲಿ ಟೆಕ್ನಿಕಲ್ ಎರರ್ ನಿಂದಾಗಿ ಆಕ್ಸಿಡೆಂಟ್ ಆಗಿ ಹೋಯ್ತು ಸರ್ ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಈಗ ಕಮಿಷನರ್ ಮೇಲೆ ತುಂಬಾನೇ ಪ್ರೆಷರ್ ಇದ್ದ ಕಾರಣ ಈ ಕೇಸನ್ನ ಆದಿತ್ಯ ಎಂಬ ಒಬ್ಬ ಸಿನ್ಸಿಯರ್ ಹಾಗೂ ಡೇರಿಂಗ್ ಪೊಲೀಸ್ ಆಫೀಸರ್ಗೆ ಅಸೈನ್ ಮಾಡ್ತಾರೆ.
ತಕ್ಷಣವೇ ಆದಿತ್ಯ ತನ್ನ ಟೀಮ್ನ ಜೊತೆ ಮೊದಲಿಗೆ ಸತ್ತಿರುವ ಆ ಮಹಿಳೆಯ ಮನೆಗೆ ಹೋಗಿ ಚೆಕ್ ಮಾಡ್ತಾನೆ. ಮನೆಯನ್ನೆಲ್ಲ ಸೂಕ್ಷ್ಮವಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ರು ಕೂಡ ಯಾವ ಕ್ಲೂಗಳು ಸಿಗೋದಿಲ್ಲ. ಜೊತೆಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಆಕೆ ಹಾರ್ಟ್ ಅಟ್ಯಾಕ್ ನಿಂದ ಸತ್ತಿದ್ದಾಳೆ ಅಂತ ಬಂದಿದ್ದ ಕಾರಣ ಯಾವ ಫರ್ದರ್ ಎವಿಡೆನ್ಸ್ ಗಳು ಸಿಗೋದೇ ಇಲ್ಲ. ನಂತರ ಸಿಗ್ನಲ್ ಆಪರೇಟರ್ ಅನ್ನ ಕರೆಸಿ ಚೆಕ್ ಮಾಡಿದಾಗ ಆಕ್ಸಿಡೆಂಟ್ ಆಗೋದಕ್ಕೂ ಮುಂಚೆ ಆ ಸಿಗ್ನಲ್ ಕೆಟ್ಟಿತ್ತು ಅಂತ ಕನ್ಫರ್ಮ್ ಆಗುತ್ತೆ. ನಂತರ ಆದಿತ್ಯ ತನ್ನ ಟೀಮ್ ನ ಜೊತೆ ಕಂಟ್ರೋಲ್ ರೂಮ್ ಗೆ ಬಂದಿದ್ದಾಗ ಮತ್ತೆ ಆ ನಿಗೂಢ ವ್ಯಕ್ತಿ ಕಾಲ್ ಮಾಡ್ತಾನೆ. ಈ ಬಾರಿ ಆತ ಹೇಳೋದೇನೆಂದ್ರೆ ಸಿಟಿಯ ಒಂದು ದೊಡ್ಡ ಬ್ಯಾಂಕ್ ನಲ್ಲಿ 100 ಜನ ತಾವು ಇಟ್ಟಿರುವ ದುಡ್ಡನ್ನ ಕಳೆದುಕೊಳ್ತಾರೆ ಅಂತ ಹೇಳ್ತಾನೆ. ತಕ್ಷಣವೇ ಆದಿತ್ಯ ಪೊಲೀಸರನ್ನ ಸಿಟಿಯ ಎಲ್ಲ ಬ್ಯಾಂಕ್ ಗಳಿಗೂ ಕಳುಹಿಸಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ ತಕ್ಷಣವೇ ಇನ್ಫಾರ್ಮ್ ಮಾಡೋದಕ್ಕೆ ಹೇಳ್ತಾನೆ. ಈಗ ಒಂದು ಬ್ಯಾಂಕ್ ಗೆ ಇದ್ದಕ್ಕಿದ್ದ ಹಾಗೆ 100 ಜನ ಕಸ್ಟಮರ್ ಗಳು ಬಂದು ನಮ್ಮ ಅಕೌಂಟ್ ನಲ್ಲಿದ್ದ ದುಡ್ಡು ಕಾಣಿಸ್ತಿಲ್ಲ ಅಂತ ಕೂಗಾಡೋದಕ್ಕೆ ಶುರು ಮಾಡ್ತಾರೆ. ತಕ್ಷಣವೇ ಬ್ರಾಂಚ್ ಮ್ಯಾನೇಜರ್ ಏನಾಯ್ತು ಅಂತ ಚೆಕ್ ಮಾಡಿದ್ರೆ ಇವರ ಅಕೌಂಟ್ ನಲ್ಲಿದ್ದ ದುಡ್ಡು ಇದ್ದಕ್ಕಿದ್ದ ಹಾಗೆ ಮಾಯ ಆಗಿರುತ್ತೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಆದಿತ್ಯ ತಕ್ಷಣವೇ ತನ್ನ ಟೀಮ್ ನ ಜೊತೆ ಆ ಬ್ಯಾಂಕ್ ಗೆ ಬರ್ತಾನೆ. ಎಕ್ಸಾಕ್ಟ್ ಆಗಿ ಏನಾಗಿದೆ ಅಂತ ಚೆಕ್ ಮಾಡಿದಾಗ ಆ ಬ್ಯಾಂಕ್ ನಲ್ಲಿದ್ದ ಸುಮಾರು 300 ಜನ ಕಸ್ಟಮರ್ ಗಳ ಸೇವಿಂಗ್ಸ್ ಅಕೌಂಟ್ ಗಳಲ್ಲಿ ಸುಮಾರು 80 ಕೋಟಿ ದುಡ್ಡಿರುತ್ತೆ. ಆ ಎಲ್ಲ ದುಡ್ಡು ಒಂದೇ ಅಕೌಂಟ್ ಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಆದ್ರೆ ಅಕೌಂಟ್ ಅನ್ನ ಚೆಕ್ ಮಾಡೋದಕ್ಕೆ ಹೋದ್ರೆ ಅಕೌಂಟ್ ಹೈಡ್ ಆಗಿರುತ್ತೆ. ತಕ್ಷಣವೇ ಆದಿತ್ಯ ಒಬ್ಬ ಸೈಬರ್ ಎಕ್ಸ್ಪರ್ಟ್ ನನ್ನ ಕರೆಸಿ ಚೆಕ್ ಮಾಡಿದಾಗ 80 ಕೋಟಿ ರೂಪಾಯಿ ದುಡ್ಡು ಸುರೇಶ್ ಎಂಬ ಒಬ್ಬ ವ್ಯಕ್ತಿಯ ಅಕೌಂಟ್ ಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಆ ಸುರೇಶ್ ಎಂಬ ವ್ಯಕ್ತಿ ಯಾರು ಅಂತ ಚೆಕ್ ಮಾಡಿದ್ರೆ ಶಾಕಿಂಗ್ಲಿ ಆತ 2 ವರ್ಷಗಳ ಹಿಂದೆನೆ ಸತ್ತು ಹೋಗಿರ್ತಾನೆ. ಈ ಸತ್ತು ಹೋಗಿರುವ ಸುರೇಶ್ ನ ಅಕೌಂಟ್ ಗೆ ಇಷ್ಟು ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿದ್ಯಾರು ಅಂತ ಎಲ್ಲರಿಗೂ ತಲೆ ಕೆಡುತ್ತೆ. ನಂತರ ಆ ಎಲ್ಲ ದುಡ್ಡನ್ನ ಯಾರ್ಯಾರ ಅಕೌಂಟ್ ಗೆ ಎಷ್ಟೆಷ್ಟು ಹೋಗ್ಬೇಕೋ ಎಲ್ಲವನ್ನ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಹೀಗೆ ನಡೆದ 3 ಘಟನೆಗಳನ್ನ ನೋಡಿದ ಆದಿತ್ಯಗೆ ತಲೆ ಕೆಡುತ್ತೆ. ಒಬ್ಬ ವ್ಯಕ್ತಿ ಒಂದು ಕ್ರೈಮ್ ನಡೆಯೋದಕ್ಕೂ ಮುಂಚೆನೆ ಅದನ್ನ ಪ್ರಿಡಿಕ್ಟ್ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಅದರ ಬಗ್ಗೆ ಕೇಳೋದಕ್ಕೆ ಒಬ್ಬ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಬಳಿ ಬರ್ತಾನೆ. ಆಗ ಆ ಡಾಕ್ಟರ್ ಹೇಳೋದೇನೆಂದ್ರೆ ಅಮೆರಿಕದಲ್ಲಿ ಕೆಲವು ವರ್ಷಗಳ ಹಿಂದೆ ಇದೇ ರೀತಿಯ ಒಂದು ಕೇಸ್ ಬಂದಿತ್ತು. ಒಬ್ಬ ವ್ಯಕ್ತಿ ತಾನು ಇಂಥ ದಿನವೇ ಸಾಯ್ತೀನಿ ಅಂತ ತನ್ನ ಫ್ರೆಂಡ್ಸ್ ಗಳಿಗೆ ಹಾಗೂ ರಿಲೇಟಿವ್ಸ್ ಗಳಿಗೆ ಹೇಳಿಕೊಂಡಿದ್ದ. ಹಾಗೂ ತನ್ನ ಅಂತಿಮ ಸಂಸ್ಕಾರಕ್ಕೆ ಬರುವವರಲ್ಲಿ ಒಬ್ಬ ಆಕ್ಸಿಡೆಂಟ್ ಆಗಿ ಸಾಯ್ತಾನೆ ಅಂತ ಹೇಳಿದ್ದ. ಶಾಕಿಂಗ್ಲಿ ಆತ ಹೇಳಿದ ಹಾಗೆ ಅವನು ಸತ್ತ. ನಂತರ ಅವನ ಅಂತಿಮ ಸಂಸ್ಕಾರಕ್ಕೆ ಬರ್ತಿದ್ದ ಅವನ ಫ್ರೆಂಡ್ ಒಬ್ಬ ಆಕ್ಸಿಡೆಂಟ್ ನಲ್ಲಿ ಸತ್ತಿದ್ದ. ನಾನು ಕಾಲ್ ಮಾಡ್ತಿರುವ ಆ ವ್ಯಕ್ತಿಯ ಕಾಲ್ ರೆಕಾರ್ಡಿಂಗ್ಸ್ ಗಳನ್ನ ಕೇಳಬೇಕು. ಅವನ ವಾಯ್ಸ್ ಮೂಲಕ ಏನಾದ್ರೂ ಕಂಡುಹಿಡಿಯೋದಕ್ಕೆ ಸಾಧ್ಯವಾಗುತ್ತಾ ಅಂತ ಚೆಕ್ ಮಾಡ್ತೀನಿ. ಒಂದು ವೇಳೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಅವನೇ ಈ ಎಲ್ಲ ಕ್ರೈಮ್ ಗಳನ್ನ ಕೂಡ ಮಾಡ್ತಿರಬಹುದು. ಇವರಿಬ್ಬರು ಹೀಗೆ ಡಿಸ್ಕಷನ್ ಮಾಡ್ತಿರುವಾಗಲೇ ಈ ಬಾರಿ ಆ ನಿಗೂಢ ವ್ಯಕ್ತಿ ಡೈರೆಕ್ಟ್ ಆಗಿ ನ್ಯೂಸ್ ಚಾನೆಲ್ಸ್ ಗಳಿಗೆನೆ ಕಾಲ್ ಮಾಡಿರ್ತಾನೆ. ಈ ಬಾರಿ ಸಿಟಿಯ ಒಂದು ದೊಡ್ಡ ಅಪಾರ್ಟ್ಮೆಂಟ್ ನ ಹೆಸರನ್ನ ಹೇಳಿ ಕೆಲವೇ ಸಮಯದಲ್ಲಿ ಅಪಾರ್ಟ್ಮೆಂಟ್ ನಲ್ಲಿ ಒಬ್ಬರು ಸಿಲಿಂಡರ್ ಬ್ಲಾಸ್ಟ್ ನಿಂದಾಗಿ ಸಾಯ್ತಾರೆ ಅಂತ ಇನ್ಫಾರ್ಮ್ ಮಾಡ್ತಾನೆ. ಅಲ್ಲೇ ಕೂತಿದ್ದ ಸೈಕಿಯಾಟ್ರಿಸ್ಟ್ ಈ ನಿಗೂಢ ವ್ಯಕ್ತಿಯ ವಾಯ್ಸ್ ಅನ್ನ ಕೇಳಿಸಿಕೊಂಡು ಏನ್ ಹೇಳ್ತಾರೆ ಅಂದ್ರೆ, ಆದಿತ್ಯ ಈ ವ್ಯಕ್ತಿಯ ವಾಯ್ಸ್ ಅನ್ನ ಕೇಳಿದ್ರೆ ಈತ ಅಕ್ಯೂಸ್ಡ್ ಅಥವಾ ಕ್ರಿಮಿನಲ್ ಅಂತ ಅನಿಸ್ತಿಲ್ಲ. ಬಹುಶಃ ಜನರನ್ನ ಕಾಪಾಡಬೇಕು ಅಂತಾನೆ ಈತ ಮೊದಲೇ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಿದ್ದಾನೆ ಅನ್ಸುತ್ತೆ. ತಕ್ಷಣವೇ ಆದಿತ್ಯ ಆ ನಿಗೂಢ ವ್ಯಕ್ತಿ ಹೇಳಿದ ಆ ದೊಡ್ಡ ಅಪಾರ್ಟ್ಮೆಂಟ್ ಗೆ ಪೊಲೀಸರನ್ನ ಕಳುಹಿಸಿ ಪ್ರತಿಯೊಂದು ಮನೆಯ ಸಿಲಿಂಡರ್ ಅನ್ನ ಚೆಕ್ ಮಾಡಿಸ್ತಾನೆ. ಯಾವ ಮನೆಯಲ್ಲೂ ಗ್ಯಾಸ್ ಲೀಕೇಜ್ ಇಲ್ಲ, ಎಲ್ಲ ಮನೆ ಕೂಡ ಸೇಫ್ ಅಂತ ಪೊಲೀಸರು ಹೊರಗಡೆ ಬಂದು ಮಾತನಾಡ್ತಿರುವಾಗಲೇ ಜೋರಾಗಿ ಸಿಲಿಂಡರ್ ಬ್ಲಾಸ್ಟ್ ಆದ ಶಬ್ದ ಕೇಳಿಸುತ್ತೆ. ಅಪಾರ್ಟ್ಮೆಂಟ್ ನ ಮನೆಗಳಿದ್ದ ಎಲ್ಲ ಜನರು ಹೆದರಿಕೊಂಡು ಹೊರಗಡೆ ಓಡಿ ಬರುತ್ತಾರೆ. ಯಾರ ಮನೆಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ ನೋಡಿದ್ರೆ ಯಾರ ಮನೆಯಲ್ಲೂ ಆಗೇ ಇರೋದಿಲ್ಲ. ಹಾಗಾದ್ರೆ ಬ್ಲಾಸ್ಟ್ ಆಗಿದ್ದು ಎಲ್ಲಿಂದ ಅಂತ ನೋಡಿದ್ರೆ ಶಾಕಿಂಗ್ಲಿ ಕಾರ್ ಪಾರ್ಕಿಂಗ್ ನಲ್ಲಿ ನಿಂತಿದ್ದ ಒಂದು ಕಾರ್ ಬ್ಲಾಸ್ಟ್ ಆಗಿರುತ್ತೆ. ತಕ್ಷಣವೇ ಪೊಲೀಸರು ಬೇಸ್ಮೆಂಟ್ ಗೆ ಓಡಿ ಬಂತು. ನೋಡಿದ್ರೆ ಒಂದು ಕಾರ್ ಗೆ ಫಿಟ್ ಮಾಡಿದ್ದ CNG ಸಿಲಿಂಡರ್ ಬ್ಲಾಸ್ಟ್ ಆಗಿ ಒಬ್ಬಳು ಮಹಿಳೆ ಸತ್ತು ಹೋಗಿರ್ತಾಳೆ. ಇದನ್ನ ನೋಡಿದ ಆದಿತ್ಯ ಹಾಗೂ ಅವನ ಟೀಮ್ ಗೆ ಮತ್ತಷ್ಟು ತಲೆ ಕೆಡುತ್ತೆ. ನಾವು ಸಿಲಿಂಡರ್ ಅಂದ್ರೆ ಮನೆ ಒಳಗಡೆ ಯೂಸ್ ಮಾಡುವ ಸಿಲಿಂಡರ್ ಅಂತ ಅಂದುಕೊಂಡಿದ್ವಿ, ಆದ್ರೆ ಈ ಆಂಗಲ್ ನಲ್ಲಿ ಯೋಚನೆನೆ ಮಾಡ್ಲಿಲ್ವಲ್ಲ ಅಂತ ತುಂಬಾನೇ ಬೇಜಾರಾಗುತ್ತೆ. ಮತ್ತೊಂದು ಕಡೆ ಶ್ರೀನಿವಾಸ್ಗೆ ಮೊದಲಿನಿಂದ ನಡೀತಿರುವ ಈ ಎಲ್ಲ ಸಾವುಗಳಿಗೆ ಏನೋ ಲಿಂಕ್ ಇದೆ ಅನ್ಸಿ ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಮರುದಿನ ಬೆಳಿಗ್ಗೆ ಆ ಡಾಕ್ಟರ್ ಆ ನಿಗೂಢ ವ್ಯಕ್ತಿಯ ಕಾಲ್ ರೆಕಾರ್ಡಿಂಗ್ಸ್ ಗಳನ್ನ ಕೇಳಬೇಕು ಅಂತ ಕಂಟ್ರೋಲ್ ರೂಮ್ ಗೆ ಬಂದಿರ್ತಾರೆ. ಆಗ ಆ ವ್ಯಕ್ತಿ ಮತ್ತೆ ಕಂಟ್ರೋಲ್ ರೂಮ್ ಗೆ ಕಾಲ್ ಮಾಡ್ತಾನೆ. ಈ ಬಾರಿ ಡಾಕ್ಟರ್ ಆ ಕಾಲ್ ಅನ್ನ ಪಿಕ್ ಮಾಡ್ತಾರೆ. ಡಾಕ್ಟರ್ ಅವನಿಗೆ ಯಾರ್ ನೀನೋ, ಎಲ್ಲಿಂದ ಕಾಲ್ ಮಾಡ್ತಿದ್ಯಾ, ನಿನಗೆ ಹೇಗೆ ಮುಂದೆ ನಡೆಯುವ ಘಟನೆಗಳು ಈಗಲೇ ಗೊತ್ತಾಗ್ತಿದೆ ಅಂತ ಕೇಳ್ತಾರೆ. ಅದಕ್ಕೆ ಆತ, ಡಾಕ್ಟರ್ ಅದೆಲ್ಲ ನಿಮಗೆ ಬೇಡದಿರುವ ವಿಷಯ, ನನ್ನಿಂದ ಸೊಸೈಟಿಗೆ ಏನಾದ್ರೂ ಯೂಸ್ ಆಗ್ತಿದ್ಯಾ ಅದನ್ನ ಮಾತ್ರ ನೋಡಿ ಅಂತ ಹೇಳ್ತೇನೆ. ಅದಕ್ಕೆ ಆ ಡಾಕ್ಟರ್, ಸರಿ ಮೊದಲಿಗೆ ನಿನಗೆ ಯಾವಾಗಿನಿಂದ ಈ ರೀತಿ ಆಗೋದಕ್ಕೆ ಶುರುವಾಯ್ತು ಅಂತ ಕೇಳ್ತಾರೆ. ಅದಕ್ಕೆ ಆತ ಹೇಳೋದೇನೆಂದ್ರೆ, ಒಂದು ದಿನ ನನಗೆ ಇಬ್ಬರು ಲವರ್ಸ್ ಒಂದು ಟ್ರೈನ್ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋಗ್ತಿರುವ ರೀತಿ ಕನಸು ಬಿದ್ದಿತ್ತು. ಮರುದಿನ ಬೆಳಿಗ್ಗೆ ಎದ್ದು ನ್ಯೂಸ್ ನೋಡಿದ್ರೆ ನನಗೆ ಕನಸು ಬಿದ್ದಿದ್ದ ರೀತಿನೇ ಇಬ್ಬರು ಲವರ್ಸ್ ಗಳು ಸತ್ತು ಹೋಗಿದ್ರು. ಅಂದಿನಿಂದ ನನಗೆ ಯಾರಾದ್ರೂ ಸಾಯ್ತಾರೆ ಅಂದ್ರೆ ಅದರ ಹಿಂದಿನ ದಿನ ಕನಸಿನಲ್ಲಿ ಬರುತ್ತೆ ಅಂತ ಹೇಳ್ತೇನೆ. ಅದಕ್ಕೆ ಡಾಕ್ಟರ್, ಸರಿ ನಿನ್ನ ಒಂದು ಸಾರಿ ಬಂದು ಮೀಟ್ ಮಾಡ್ತೀನಿ, ಎಲ್ಲಿದೆ
ಇದೆಯಾ ಹೇಳು ಅಂತ ಕೇಳ್ತಾರೆ. ಆದ್ರೆ ಈ ಬಾರಿ ಕೂಡ ಅನಿಗೂಢ ವ್ಯಕ್ತಿ ತನ್ನ ಅಡ್ರೆಸ್ ಅನ್ನ, ಹೆಸರನ್ನ, ಏನನ್ನು ಕೂಡ ಹೇಳದೆ ಕಾಲ್ ಅನ್ನ ಕಟ್ ಮಾಡಿಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ರಾತ್ರಿ ಮತ್ತೆ ಅನಿಗೂಢ ವ್ಯಕ್ತಿ ಕಂಟ್ರೋಲ್ ರೂಮ್ ಗೆ ಕಾಲ್ ಮಾಡ್ತಾನೆ. ಈ ಬಾರಿ ಸಿಟಿಯ ಒಂದು ಹೈವೇಯಲ್ಲಿ ಬ್ಯಾಕ್ ಟು ಬ್ಯಾಕ್ 2 ಕೊಲೆಗಳು ನಡೆಯುತ್ತೆ ಅಂತ ಹೇಳಿ ಕಾಲ್ ಅನ್ನ ಕಟ್ ಮಾಡಿಬಿಡ್ತಾನೆ. ತಕ್ಷಣವೇ ಶ್ರೀನಿವಾಸನ್ ಈ ವಿಷಯವನ್ನ ಆದಿತ್ಯಗೆ ಇನ್ಫಾರ್ಮ್ ಮಾಡ್ತಾನೆ. ತಕ್ಷಣವೇ ಆದಿತ್ಯ ತನ್ನ ಸ್ಟಾಫ್ ಗಳನ್ನ ಆತ ಹೇಳಿದ್ದ ಹೈವೇಗೆ ಕಳಿಸುವಷ್ಟರಲ್ಲಿ 2 ಕೊಲೆಗಳು ನಡೆದು ಹೋಗಿರುತ್ತೆ. ಈ ಕಡೆ ಶ್ರೀನಿವಾಸನ್ ಕಾಲ್ ಬಂದಿದ್ದ ಆ ನಂಬರ್ ಅನ್ನ ಮತ್ತೊಮ್ಮೆ ಚೆಕ್ ಮಾಡ್ತಿದ್ದಾಗ ಈ ಬಾರಿ ಒಂದು ಕ್ಲೂ ಸಿಗುತ್ತೆ. ಅದೇನಂದ್ರೆ ಅನಿಗೂಢ ವ್ಯಕ್ತಿ ಈ ಬಾರಿ ಬೇರೆ ನಂಬರ್ ನಿಂದ ಕಂಟ್ರೋಲ್ ರೂಮ್ ಗೆ ಕಾಲ್ ಮಾಡಿರ್ತಾನೆ. ಈ ವಿಷಯ ಆದಿತ್ಯಗೆ ಗೊತ್ತಾಗ್ತಿದ್ದ ಹಾಗೆ ಆ ನಂಬರ್ ಅನ್ನ ಲೊಕೇಟ್ ಮಾಡಿ ತಕ್ಷಣವೇ ಅಲ್ಲಿಗೆ ಹೋಗ್ತಾರೆ. ನೋಡಿದ್ರೆ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಕಂಟ್ರೋಲ್ ರೂಮ್ ಗೆ ಕಾಲ್ ಮಾಡಿರೋದು ಆಕ್ಚುಲಿ ಅನಿಗೂಢವಾದ ವ್ಯಕ್ತಿಯಲ್ಲ, ಬದಲಿಗೆ ಈ ರೌಡಿಗಳ ಗುಂಪು. ಸ್ನೇಹಿತರೆ, ಅಸಲಿಗೆ ಏನಾಗಿರುತ್ತೆ ಅಂದ್ರೆ ಈ ರೌಡಿಗಳ ಗುಂಪು ತಮ್ಮ ಶತ್ರುಗಳನ್ನ ಅನಿಗೂಢ ವ್ಯಕ್ತಿಯ ಹೆಸರನ್ನ ಹೇಳಿಕೊಂಡು ಸಾಯಿಸೋದಕ್ಕೆ ಪ್ಲಾನ್ ಮಾಡಿರ್ತಾರೆ. ಇದನ್ನು ನೋಡುವ ಜನಗಳಿಗೆ ಹಾಗೂ ಪೊಲೀಸರಿಗೆ ಕಾಲ್ ಮಾಡ್ತಿರುವ ಅನಿಗೂಢ ವ್ಯಕ್ತಿನೇ ಕೊಲೆಗಾರ ಅಂತ ಅನ್ನಿಸುವ ಹಾಗೆ ಮಾಡೋದಕ್ಕೆ ಟ್ರೈ ಮಾಡಿರ್ತಾರೆ. ತಕ್ಷಣವೇ ಆದಿತ್ಯ ಆ ಎಲ್ಲ ರೌಡಿಗಳಿಗೆ ಸರಿಯಾಗಿ ಹೊಡೆದು ಅರೆಸ್ಟ್ ಮಾಡಿಕೊಂಡು ಬರ್ತಾನೆ. ಮತ್ತೊಂದು ಕಡೆ ಮೀಡಿಯಾಗಳಲ್ಲಿ ಅನಿಗೂಢ ವ್ಯಕ್ತಿಯ ಹೆಸರನ್ನ ಹೇಳ್ಕೊಂಡು ಸಿಟಿಯಲ್ಲಿ ಜಾಸ್ತಿ ಕ್ರೈಮ್ಗಳು ರಿಪೋರ್ಟ್ ಆಗ್ತಿದೆ ಅಂತ ನ್ಯೂಸ್ ಪಬ್ಲಿಷ್ ಆಗುತ್ತೆ. ಅದೇ ಸಮಯಕ್ಕೆ ಈ ಕಡೆ ಕಂಟ್ರೋಲ್ ರೂಮ್ಗೆ ಮತ್ತೆ ಆ ವ್ಯಕ್ತಿ ಕಾಲ್ ಮಾಡ್ತಾನೆ. ನನಗೆ ಬೀಳ್ತಿರುವ ಈ ವಿಚಿತ್ರ ಕನಸುಗಳಿಂದ ಈಗಾಗಲೇ ನಾನು ಕಷ್ಟಪಡ್ತಿದ್ದೀನಿ. ಮತ್ತೊಂದು ಕಡೆ ನನ್ನ ಹೆಸರನ್ನ ಹೇಳ್ಕೊಂಡು ಸಿಟಿಯಲ್ಲಿ ಕ್ರೈಮ್ ಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನನಗೆ ಬೀಳ್ತಿರುವ ಕನಸುಗಳನ್ನ ನಾನು ಯಾರಿಗೂ ಹೇಳಿಕೊಳ್ಳದೆ ಇರೋದಕ್ಕೆ ಸಾಧ್ಯ ಆಗ್ತಿಲ್ಲ. ಆದ್ರೆ ಇಲ್ಲಿ ನೋಡಿದ್ರೆ ಒಂದು ಆಂಗಲ್ ನಲ್ಲಿ ನನ್ನಿಂದನೇ ಸಿಟಿಯಲ್ಲಿ ಕ್ರೈಮ್ ಗಳು ಜಾಸ್ತಿ ಆಗ್ತಿದೆ. ನನ್ನ ಕಡೆಯಿಂದ ಕಂಟ್ರೋಲ್ ರೂಮ್ಗೆ ಇನ್ಯಾವುದೇ ಕಾಲ್ಗಳು ಬರೋದಿಲ್ಲ, ನಾನು ಇನ್ ಮುಂದೆ ಬದುಕಿರೋದಿಲ್ಲ ಅಂತ ಶೂಟ್ ಮಾಡಿಕೊಂಡು ಸತ್ತು ಹೋಗ್ತಾನೆ. ಆ ಗನ್ ಫೈರ್ ಆದ ಶಬ್ದವನ್ನ ಕೇಳಿಸಿಕೊಂಡ ಎಲ್ಲರಿಗೂ ಒಂದೇ ಸಾರಿ ಶಾಕ್ ಆಗಿ ಬಿಡುತ್ತೆ. ಅಷ್ಟರಲ್ಲೇ ಶ್ರೀನಿವಾಸನ್ ಜೋರಾಗಿ ನಗೋದಕ್ಕೆ ಶುರು ಮಾಡ್ತಾನೆ. ಆದಿತ್ಯ ಏನಾಯ್ತು ಅಂತ ಕೇಳ್ತಾನೆ. ಈಗ ಶ್ರೀನಿವಾಸನ್ ತಾನು ಇದುವರೆಗೂ ಇನ್ವೆಸ್ಟಿಗೇಷನ್ ಮಾಡಿರುವ ಒಂದೊಂದೇ ಪಾಯಿಂಟ್ಸ್ ಗಳನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಅದೇನಂದ್ರೆ ಆ ದಿನ ಸೈಕಿಯಾಟ್ರಿಸ್ಟ್ ಕಂಟ್ರೋಲ್ ರೂಮ್ ಗೆ ಬಂದು ಅನಿಗೂಢ ವ್ಯಕ್ತಿಯ ಜೊತೆ ಫೋನ್ ನಲ್ಲಿ ಮಾತಾಡಿದ್ರಲ್ವಾ. ಆ ದಿನ ಆತ ಮೊದಲಿಗೆ ಇಬ್ಬರು ಲವರ್ಸ್ ಒಂದು ಟ್ರೈನ್ ಆಕ್ಸಿಡೆಂಟ್ ನಲ್ಲಿ ಸಾಯ್ತಿರುವ ರೀತಿ ತನಗೆ ಕನಸು ಬಿದ್ದಿತ್ತು ಅಂತ ಹೇಳಿದ್ದ ಅಲ್ವಾ. ಆತ ಹಾಗೆ ಹೇಳುವಾಗ ಅವನ ವಾಯ್ಸ್ ಸ್ವಲ್ಪ ಎಮೋಷನಲ್ ಆಗಿರುತ್ತೆ. ಇದರ ಅರ್ಥ ಟ್ರೈನ್ ಆಕ್ಸಿಡೆಂಟ್ ನಲ್ಲಿ ಸತ್ತ ಆ ಹುಡುಗ ಹಾಗೂ ಹುಡುಗಿಯ ಸಾವಿಗೂ ಅವನಿಗೂ ಏನೋ ಲಿಂಕ್ ಇದೆ. ಜೊತೆಗೆ ಈಗ ರಿವೀಲ್ ಆಗುವ ಮತ್ತೊಂದು ಟ್ವಿಸ್ಟ್ ಏನ್ ಗೊತ್ತಾ, ಇದುವರೆಗೂ ಅನಿಗೂಢ ವ್ಯಕ್ತಿ ಹೇಳಿದಾಗ ಯಾರ್ಯಾರು ಸತ್ತಿದ್ದಾರೋ ಅವರೆಲ್ಲರೂ ಕೂಡ ಸಂಬಂಧಿಕರು. ಹಾಗೂ ಒಬ್ಬ ಹುಡುಗ ಹಾಗೂ ಹುಡುಗಿ ಟ್ರೈನ್ ಆಕ್ಸಿಡೆಂಟ್ ನಲ್ಲಿ ಸತ್ತಿದ್ರಲ್ವಾ. ಸತ್ತಿರುವ ಆ ಹುಡುಗಿ ದೇವಿ ಇಷ್ಟು ಜನಗಳಲ್ಲಿ ಸೆಲ್ವರಾಜ್ ಎಂಬಾತನ ಮಗಳಾಗಿರ್ತಾಳೆ. ಈತ ಹೇಳಿದ್ದನ್ನ ಕೇಳಿದ ಆದಿತ್ಯಕ್ಕೆ ಶಾಕ್ ಆಗುತ್ತೆ. ಹೌದು, ಇದೆಲ್ಲ ನಿನಗೆ ಹೇಗೆ ಗೊತ್ತಾಯ್ತು ಅಂತ ಕೇಳಿದಾಗ ಶ್ರೀನಿವಾಸ್ ಮತ್ತೊಂದು ವಿಷಯವನ್ನ ಹೇಳ್ತಾನೆ. ಆ ಹುಡುಗಿ ದೇವಿಯ ಫೇಸ್ಬುಕ್ ಪ್ರೊಫೈಲ್ ಅನ್ನ ಚೆಕ್ ಮಾಡಿದಾಗ ಯಾವುದೋ ಒಂದು ಮದುವೆಯಲ್ಲಿ ಈ ಎಲ್ಲ ಸಂಬಂಧಿಕರು ಒಟ್ಟಿಗೆ ಫೋಟೋಸ್ ಗಳನ್ನ ತೆಗೆಸಿಕೊಂಡಿರ್ತಾರೆ. ಹಾಗೂ ಶ್ರೀನಿವಾಸನ್ ಹೇಳೋದೇನಂದ್ರೆ, ಸರ್ ಖಂಡಿತ ಅನಿಗೂಢ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತಿಲ್ಲ, ನಮ್ಮನ್ನ ಮಿಸ್ಲೀಡ್ ಮಾಡೋದಕ್ಕೆ ಆತ ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರೋ ತರ ನಾಟಕ ಮಾಡ್ತಿದ್ದಾನೆ ಸರ್ ಅಂತ ಹೇಳ್ತಾನೆ. ಸ್ನೇಹಿತರೆ, ಶ್ರೀನಿವಾಸನ್ನ ಮಾತುಗಳನ್ನ ಕೇಳಿ ಟೆನ್ಷನ್ ಆದ ಆದಿತ್ಯ ವಾಶ್ರೂಮ್ಗೆ ಬಂದು ಸಿಗರೆಟ್ ಸ್ಮೋಕ್ ಮಾಡೋಕೆ ಶುರು ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಆದಿತ್ಯ ಈಗ ಒಂದು ಶಾಕಿಂಗ್ ಫ್ಲಾಶ್ ಬ್ಯಾಕ್ ಅನ್ನ ನೆನಪಿಸಿಕೊಳ್ತಾನೆ. ಸ್ನೇಹಿತರೆ, ಈಗ ಸತ್ತಿರುವ ಸೆಲ್ವರಾಜ್ಗೆ ಒಂದು ದಿನ ತನ್ನ ಮಗಳು ದೇವಿ ಬೇರೆ ಜಾತಿಯ ಹುಡುಗನನ್ನ ಪ್ರೀತಿ ಮಾಡ್ತಿದ್ದಾಳೆ ಅಂತ ಗೊತ್ತಾಗಿರುತ್ತೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಸೆಲ್ವರಾಜ್ನ ಸಂಬಂಧಿಕರೆಲ್ಲ ಸೇರಿ ಆ ಹುಡುಗನನ್ನ ಸಾಯಿಸಿ ಬಿಡೋಣ ಅಂತ ಡಿಸ್ಕಸ್ ಮಾಡಿ ಡಿಸೈಡ್ ಮಾಡ್ತಾರೆ. ಸೆಲ್ವರಾಜ್ಗೆ ಪೊಲಿಟಿಕಲ್ ಕನೆಕ್ಷನ್ ಇದ್ದ ಕಾರಣ ಈ ವಿಷಯ ಆದಿತ್ಯಗೆ ಗೊತ್ತಾಗಿ ಒಂದು ರೈಲ್ವೆ ಟ್ರ್ಯಾಕ್ ಬಳಿ ಓಡಿ ಬರ್ತಾನೆ. ಸೆಲ್ವರಾಜ್ ದೇವಿ ಲವ್ ಮಾಡ್ತಿದ್ದ ಆ ಹುಡುಗನನ್ನ ಆಗಲೇ ಅಲ್ಲಿಗೆ ಎಳೆದುಕೊಂಡು ಬಂದು ಸರಿಯಾಗಿ ಹೊಡಿತಿರ್ತಾರೆ. ಆಗ ಶಾಕಿಂಗ್ಲಿ ಆದಿತ್ಯ ಆ ಹುಡುಗನನ್ನ ಪಕ್ಕಕ್ಕೆ ಕರೆದುಕೊಂಡು ಬಂದು, ನಿನಗೆ ಎಷ್ಟು ಧೈರ್ಯ ಇದ್ರೆ ನಮ್ಮ ಜಾತಿಯ ಹುಡುಗಿಯನ್ನ ಲವ್ ಮಾಡ್ತೀಯಾ, ನನಗೂ ಆ ಹುಡುಗಿಗೂ ಇನ್ ಮುಂದೆ ಯಾವುದೇ ಸಂಬಂಧ ಇಲ್ಲ ಅಂತ ರೈಟಿಂಗ್ ಅಲ್ಲಿ ಬರೆದುಕೊಟ್ಟು ಇಲ್ಲಿಂದ ಹೊರಟು ಹೋಗು, ಇಲ್ಲ ಅಂದ್ರೆ ನೀನು ಜೀವಂತವಾಗಿ ಇರೋದಿಲ್ಲ ಅಂತ ಥ್ರೆಟನ್ ಮಾಡ್ತಾನೆ. ಆದ್ರೆ ಆ ಹುಡುಗ ಹೆದರಿಕೊಳ್ಳದೆ, ಸರ್ ಏನ್ ಹೇಳ್ತಿದ್ದೀರಾ, ನೀವೊಬ್ರು ಪೊಲೀಸ್ ಆಗಿ ಈ ರೀತಿ ಮಾತನಾಡ್ತೀರಾ, ನಾನು ದೇವಿ ಒಬ್ಬರನ್ನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀವಿ, ನನಗೂನು ಕಾನೂನು ಗೊತ್ತಿದೆ, ನಾವಿಬ್ರು ಈಗ ಮೇಜರ್, ತಕ್ಷಣ ನಾವು ಡಿಸಿ ಆಫೀಸ್ಗೆ ಹೋಗಿ ಇದನ್ನ ಇನ್ಫಾರ್ಮ್ ಮಾಡಿ ಅವರ ಮುಂದೆನೆ ಮದುವೆ ಆಗ್ತೀವಿ ಅಂತ ಹೇಳಿಬಿಡ್ತಾನೆ. ಈ ಹುಡುಗನ ಮಾತುಗಳನ್ನ ಕೇಳಿದ ಆದಿತ್ಯಗೆ ಪಿತ್ತ ನೆತ್ತಿಗೇರುತ್ತೆ. ತಕ್ಷಣವೇ ಪಕ್ಕದಲ್ಲೇ ಇದ್ದ ರೈಲ್ವೆ ಟ್ರ್ಯಾಕ್ ನಲ್ಲಿ ಆ ಕಡೆಯಿಂದ ಟ್ರೈನ್ ಬರ್ತಿರುವಾಗ ಈ ಹುಡುಗನನ್ನ ತಳ್ಳಿ ಬಿಡ್ತಾನೆ. ಇನ್ನೇನಿದೆ, ಆ ಟ್ರೈನ್ ಆಕ್ಸಿಡೆಂಟ್ ನಲ್ಲಿ ಆ ಹುಡುಗ ಆನ್ ದ ಸ್ಪಾಟ್ ಸತ್ತು ಹೋಗ್ತಾನೆ. ಮತ್ತೊಂದು ಕಡೆ ತಾನು ಪ್ರೀತಿ ಮಾಡ್ತಿದ್ದ ಹುಡುಗ ಸತ್ತು ಹೋದ ಅಂತ ಗೊತ್ತಾಗ್ತಿದ್ದ ಹಾಗೆ ಸೆಲ್ವರಾಜ್ನ ಮಗಳು ದೇವಿ ಕೂಡ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗ್ತಾಳೆ. ಈಗ ಆದಿತ್ಯ ಈ ಕೇಸನ್ನ ಮುಚ್ಚಿ ಹಾಕೋದಕ್ಕೆ ಮತ್ತೊಂದು ಪ್ಲಾನ್ ಅನ್ನ ರೆಡಿ ಮಾಡ್ತಾನೆ. ಅದೇನಂದ್ರೆ, ದೇವಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಕಾರಣ ಈ ಹುಡುಗ ದುಃಖ ತಡೆದುಕೊಳ್ಳೋದಕ್ಕಾಗದೆ ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದ ಅಂತ ಕೇಸನ್ನ ಕ್ಲೋಸ್ ಮಾಡಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಆದಿತ್ಯ ಇದನ್ನೇ ಯೋಚನೆ ಮಾಡ್ತಾ ವಾಶ್ರೂಮ್ ಯೂಸ್ ಮಾಡ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ ಅವನಿಗೆ
ಅವನಿಗೆ ಕರೆಂಟ್ ಶಾಕ್ ಹೊಡೆದು ಕೆಳಗಡೆ ಬಿದ್ದು ಬಿಡ್ತಾನೆ. ಸ್ನೇಹಿತರೆ, ಈಗ ಚಿತ್ರದ ಅಲ್ಟಿಮೇಟ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಇಷ್ಟು ದಿನ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡ್ತಿದ್ದ ಆ ನಿಗೂಢ ವ್ಯಕ್ತಿ ದಾಸ್ ಇವನ ಮುಂದೆ ಬರ್ತಾನೆ. ಹಾಗೂ ದಾಸ್ಗೆ ಇಷ್ಟು ದಿನ ಹೆಲ್ಪ್ ಮಾಡ್ತಿದ್ದ ಒಬ್ಬ ಕಾನ್ಸ್ಟೇಬಲ್ ಕೂಡ ಅಲ್ಲೇ ಇರ್ತಾನೆ. ಈಗ ದಾಸ್ ಈ ಆದಿತ್ಯನನ್ನ ನೋಡಿ ನಗ್ತಾ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಈ ಆದಿತ್ಯ ತಮ್ಮ ಜಾತಿಯ ಹುಡುಗಿಯನ್ನ ಲವ್ ಮಾಡಿದ್ದ ಅಂತ ಒಬ್ಬ ಹುಡುಗನನ್ನ ಕೊಲೆ ಮಾಡಿದ್ದ ಅಲ್ಪ. ಆ ಹುಡುಗನ ತಂದೆನೆ ಈ ದಾಸ್ಗೆ ತನ್ನ ಮಗನನ್ನ ಯಾರ್ಯಾರು ಸೇರಿ ಕೊಲೆ ಮಾಡಿದ್ದಾರೆ ಅಂತ ಮೊದಲೇ ಗೊತ್ತಿರುತ್ತೆ. ಹಾಗೂ ಕೋರ್ಟ್ ಕೇಸು ಅಂತ ಹೋದ್ರೆ ಯಾರಿಗೂ ಶಿಕ್ಷೆ ಆಗೋದಿಲ್ಲ ಅಂತ ಕೂಡ ದಾಸ್ಗೆ ಕನ್ಫರ್ಮ್ ಆಗಿರುತ್ತೆ. ತನ್ನ ಮಗ ಹಾಗೂ ಸೊಸೆಯ ಸಾವಿಗೆ ಸೇಡನ್ನ ತೀರಿಸಿಕೊಳ್ಬೇಕು ಅಂತ ದಾಸ್ ಒಂದು ಪ್ಲಾನ್ ಅನ್ನ ರೆಡಿ ಮಾಡ್ತಾನೆ. ಈ ಕೊಲೆಗಳಲ್ಲಿ ಇನ್ವಾಲ್ವ್ ಆಗಿದ್ದ ಸೆಲ್ವರಾಜ್ನ ಸಂಬಂಧಿಕರನ್ನ ಒಬ್ಬೊಬ್ಬರನ್ನಾಗಿ ಟಾರ್ಗೆಟ್ ಮಾಡಿ ಕೊಲೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಚಿತ್ರದ ಶುರುವಿನಲ್ಲಿ ಒಬ್ಬಳು ಮಹಿಳೆ ತನ್ನ ಮನೆಯಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ಲಲ್ಪ. ಆಕೆ ಆ ಸೆಲ್ವರಾಜ್ನ ತಂಗಿಯಾಗಿರ್ತಾಳೆ. ದಾಸೆ ಪ್ಲಾನ್ ಮಾಡಿ ಮನೆಯ ಒಳಗಡೆ ಬಂದು ಆಕೆಗೆ ಹೆದರಿಸಿ ಹಾರ್ಟ್ ಅಟ್ಯಾಕ್ ಆಗುವ ಹಾಗೆ ಮಾಡಿರ್ತಾನೆ. ಹಾಗೂ ಈ ದಾಸ್ ಮೊದಲೇ ಒಬ್ಬ ಎಲೆಕ್ಟ್ರಿಷಿಯನ್ ಆಗಿದ್ದ ಕಾರಣ ಆ ಸಿಗ್ನಲ್ ಮಾಲ್ ಫಂಕ್ಷನ್ ಆಗುವ ಹಾಗೆ ಮಾಡಿರ್ತಾನೆ. ನಂತರ ತನ್ನ ಮುಂದಿನ ಟಾರ್ಗೆಟ್ ನ ಕಾರ್ನ ಸಿಲಿಂಡರ್ ಬ್ಲಾಸ್ಟ್ ಆಗಿ ಸಾಯುವ ಹಾಗೆ ಮಾಡಿರ್ತಾನೆ. ಆ ಮೂಲಕ ಆ ಸೆಲ್ವರಾಜ್ನ ಮತ್ತೊಬ್ಬ ಸಂಬಂಧಿಯನ್ನ ಕೂಡ ಸಾಯಿಸಿರ್ತಾನೆ. ಹೀಗೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಎಂಬ ಒಂದೇ ಕಾರಣಕ್ಕೆ ತನ್ನ ಮಗ ಹಾಗೂ ಸೊಸೆಯನ್ನ ಕೊಂದ ಎಲ್ಲರನ್ನು ಒಬ್ಬೊಬ್ಬರನ್ನಾಗಿ ಸಾಯಿಸಿರ್ತಾನೆ. ಹಾಗೂ ಈಗ ಪ್ರೆಸೆಂಟ್ ನಲ್ಲಿ ಉಳಿದುಕೊಂಡಿದ್ದ ಇವನ ಲಾಸ್ಟ್ ಟಾರ್ಗೆಟ್ ಆದಿತ್ಯನನ್ನು ಕೂಡ ಸಾಯಿಸಿ ಬಿಡ್ತಾನೆ. ಪ್ಲಾನ್ ಪ್ರಕಾರ ಅಲ್ಲೇ ಇದ್ದ ಕಾನ್ಸ್ಟೇಬಲ್ ಆದಿತ್ಯ ಸರ್ಗೆ ಶಾಕ್ ಹೊಡಿತು ಅಂತ ಜೋರಾಗಿ ಕೂಗ್ತಾ ಅಲ್ಲಿಂದ ಹೊರಗಡೆ ಓಡಿ ಬರ್ತಾನೆ. ಆದಿತ್ಯನನ್ನ ಯಾರೋ ಕೊಲೆ ಮಾಡಿದ್ದಾನೆ ಅಂತ ಯಾರಿಗೂ ಕೂಡ ಅನುಮಾನನೇ ಬರೋದಿಲ್ಲ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.